ಸೊ ಈ ಕಡೆ ಮ್ಯಾಕ್ರೋನಿ ಹಾಕ್ತಾ ಇದೆ. ಇಲ್ಲಿ ಹಾಲು ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ಈಗ ಒಂದ್ ಸ್ವಲ್ಪ ಶುಗರ್ ಹಾಕೊಳ್ಳೋಣ. ಓಕೆ, ಹಾಕೊಳ್ಳೋಣ ಸಕ್ಕರೆ. ಹಾ, ಸ್ವಲ್ಪ ಜಾಸ್ತಿ. ಹೌದು. ಸ್ವಲ್ಪ ಶುಗರ್ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ ಸ್ವಲ್ಪ ಹಾಕೋಬಹುದು. ಹಾ, ಬಾದಾಮ್ ಹಾಕೊಳ್ಳೋಣ ಅದಕ್ಕೆ. ಫುಲ್ ಬಾದಾಮ? ಹಾ, ಫುಲ್. ಓಕೆ, ಬಾದಾಮಿ ಎಷ್ಟು ಬೇಕಾದ್ರೂ ಹಾಕೊಳ್ಳಿ, ನಿಮ್ಮಿಷ್ಟ. ಪಾರ್ಟಿ ಒಳ್ಳೇದು. ಮರು ಜಾಸ್ತಿ ಇರೋರು ಒಂದ್ ಎಕ್ಸ್ಟ್ರಾ ಹಾಕೊಳ್ಳಿ. ಹಾ, ನೆಕ್ಸ್ಟ್ ಈಗ ಗೋಡಂಬಿ ಹಾಕೋಣ. ಮೈ ಫೇವ್ರೇಟ್. ಓ ಹೌದಾ? ನಾಟ್ ಮೈ ಫೇವ್ರೇಟ್. ಅಯ್ಯೋ, ಹೌದಾ? ಹಾ, ಒಂದ್ ಕೆಲಸ ಮಾಡೋಣ. ಶ್ರುತಿಗೋಸ್ಕರ 2 ಎಕ್ಸ್ಟ್ರಾ ಹಾಕ್ತೀನಿ. ಓಕೆ. ಆಮೇಲೆ ಅರ್ಚನೆಗೋಸ್ಕರ 1 ಎಕ್ಸ್ಟ್ರಾ ತೆಗಿತೀನಿ. ಎಂತ ಫ್ರೆಂಡ್. ಓಕೆ, ಇದು ಸ್ವಲ್ಪ ಫ್ರೈ ಆದ್ರೆ ಸಾಕು. ಓಕೆ, ಮೀನ್ ವೈಲ್ ಇದನ್ನ ಆಫ್ ಮಾಡೋಣ. ಈಗ ಆಗಿದೆ. ಮ್ಯಾಕ್ರೋನಿ ರೆಡಿನಾ? ಹಾ, ಮ್ಯಾಕ್ರೋನಿ ಇವಾಗ ಬೆಂದಿದೆ. ಈಗ ಇದನ್ನ ಸ್ಟ್ರೈನ್ ಔಟ್ ಮಾಡ್ಬೇಕು. ಹಾ, ಜಾಸ್ತಿ. ವಾವ್, ಇದನ್ನ ವೈಟ್ ಅಂಡ್ ಸಾಫ್ಟ್. ಹಾ, ನೀರೆಲ್ಲ ತೆಗಿಬೇಕಲ್ವಾ? ಹಾ, ಸ್ಟ್ರೈನ್ ಮಾಡ್ಬೇಕು. ಇದು ಬೇಗ ಬೆಂದೋಗುತ್ತೆ. ಒಂದು 15-20 ಮಿನಿಟ್ಸ್ ಅಲ್ಲಿ. ಹರಟೆ ಹೊಡಿಯೋಷ್ಟ್ರಲ್ಲಿ ಒಂದ್ 2 ವಿಚಾರದ ಬಗ್ಗೆ ಹರಟೆ ಹೊಡಿಯೋಷ್ಟ್ರಲ್ಲಿ ಇದು ಬೆಂದೋಗುತ್ತೆ. ಹರಟೆ ಅಂದಿದ ತಕ್ಷಣ ಹೊಡೆಯೋಣ ಬನ್ನಿ. ಹರಟೆ ಇದನ್ನ ನೋಡಿದ್ರೆ ನನಗ್ ವಿಸಿಲ್ ಹೊಡಿಬೇಕು ಅನ್ಸುತ್ತೆ. ಆದ್ರೆ ನೀವಿಬ್ರು SPB ಸರ್ ಕಾರ್ಯಕ್ರಮದಲ್ಲಿ ಅವ್ರು ಹಾಡುವಾಗ ಎಸ್ಪೆಷಲಿ ಹೌದು, ಜನಗಳ ಜೊತೆ ಸೇರ್ಕೊಂಡು ಗುಂಪಲ್ ಗೋವಿಂದ ಅಂತ ವಿಸಿಲ್ ಎಲ್ಲ ಹೊಡಿತಿದ್ರಂತೆ. ಹೌದು ಹೌದು, ಅವ್ಳು ಸಖತ್ ವಿಜಿಲ್ ಹೊಡಿತಾಳೆ. ಸೀರಿಯಸ್ಲಿ? ಎಸ್. ಕಮಾನ್ ಅರ್ಚನಾ ಹೊಡಿ ಒಂದು. ಡಿಡ್ ಯು ಸೀ ದಟ್? ಎಸ್, ನಾವಿಬ್ರು ವಿಜಿಲ್ ಹೊಡಿತೀವಿ. ಸರ್ ಸಾಂಗ್ಸ್ ಏನೋ ತುಂಬಾ ಇಷ್ಟ ಆಯ್ತು ಅಂದ್ರೆ ಬ್ಯಾಕ್ ಸ್ಟೇಜ್ ಇಂದ ಇಬ್ರು ಆ ಕಡೆ ಈ ಕಡೆ ಎತ್ಕೊಂಡು ವಿಜಿಲ್. ನಿಮ್ಗೂ ಬರುತ್ತಾ ವಿಸಿಲ್ ಹೊಡಿದು? ಹೊಡಿರಿ ಮತ್ತೆ ನೀವು. ತುಂಬಾ ದಿನದಿಂದ ನಮ್ಮ ಡಾಕ್ಟರ್ SPB ಅವರ ಕಾನ್ಸರ್ಟ್ ನೀವಿಬ್ರು ಹೋಗಿಲ್ಲ, ವಿಸಿಲ್ ಹೊಡೆದಿಲ್ಲ, ಅದಕ್ಕೆ ಹಿಂಗಾಗಿರೋದು. ಬಟ್ ಅರ್ಚನಾ, ಸುಮಾರು ಹುಡುಗರು ನಿಮ್ಮನ್ನ ನೋಡಿ ವಿಸಿಲ್ ಕಲ್ತು ಹೊಡೆದಿರ್ತಾರೆ ಗ್ಯಾರಂಟಿ. ಏನಪ್ಪ ಗೊತ್ತಿಲ್ಲ. ಡೆಮೋ ಕೊಡಿ. ಕೊಡ್ಲಾ? ಬೇರೆ ತರ ಕೊಡ್ಲಾ? ಬೇರೆ ತರ. ನೀವು ಹಾಕಿರೋ ಈ ಬಟ್ಟೆಗೂ ನೀವು ಹೊಡಿತಿರೋ ವಿಸಿಲ್ಗೂ ಪರ್ಫೆಕ್ಟ್ ಸಿಂಕ್ ಆಗಿದೆ. ನನ್ನ ಲೈಫಿನ ಒಂದು ಗೋಲ್ ವಾಸ್ ಈ ತರ ಹುಡುಗರ ತರ ವಿಸಿಲ್ ಹೊಡಿಬೇಕು ಅಂತ. ಅಡಿಗೆ ಕಲಿತೀನೋ ಇಲ್ವೋ, ವಿಸಿಲ್ ಹೊಡಿಯೋದು ಕಲಿತೀನಿ. ಹಾಡ್ ಕಲಿತೀನೋ ಇಲ್ವೋ, ಅರ್ಚನಾ ನಿಮ್ಮಿಂದಾನೇ ವಿಸಿಲ್ ಹೊಡಿಯೋದು ಕಲಿತೀನಿ. ಕಮಿಂಗ್ ಫಾರ್ ವಿಸ್ಲಿಂಗ್ ಕ್ಲಾಸಸ್. ಎಸ್ ಶಿಷ್ಯೆ. ಸೊ ಇದಾಗಿದೆ. ಈಗ ಓಕೆ, ಮಿಕ್ಸಿಗೆ ಹಾಕೊಳ್ಳೋಣ. ಇವಾಗ ಗಸಗಸೆ, ಬಾದಾಮಿ, ಗೋಡಂಬಿ ಲೈಟ್ ಆಗಿ ಫ್ರೈ ಮಾಡ್ಕೊಂಡು ಎಣ್ಣೆ ಇಲ್ದೆ, ತುಪ್ಪ ಇಲ್ದೆ ಹೌದು ಅದನ್ನ ಮಿಕ್ಸಿಗೆ ಹಾಕ್ಬೇಕು. ಹೌದು, ಎಣ್ಣೆ ಎಲ್ಲ ಹಾಕ್ಬಿಟ್ರೆ ಗಸಗಸೆ ಗ್ರೈಂಡ್ ಆಗಲ್ಲ. ಓಕೆ, ಪುಡಿ ಆಗಲ್ಲ. ಅಂಡ್ ಈ ಬಾದಾಮಿ ಗೋಡಂಬಿಲಿ ಆಯಿಲ್ ಇದ್ದೇ ಇರುತ್ತಲ್ಲ ಅಲ್ವಾ? ಇದಕ್ಕೊಂದ್ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ. ಓಕೆ, ಒಂದು ಸಣ್ಣ ಚಮಚದಲ್ಲಿ ಏಲಕ್ಕಿ ಪುಡಿ ಸ್ವಲ್ಪ ಸಾಕು. ಏನಕ್ಕಂದ್ರೆ ನಾವು ಆಲ್ರೆಡಿ ಇಲ್ಲಿ ವೆನಿಲಾ ಎಸೆನ್ಸ್ ಯೂಸ್ ಮಾಡ್ತಾ ಇದೀವಲ್ಲ. ಹೌದು, ಕರೆಕ್ಟ್. ಇದನ್ನ ಮಿಕ್ಸಿಂಗ್ ಮಾಡ್ಕೊಳ್ಳೋಣ. ಕಮಾನ್. ಆಗಿದೆ. ಸೂಪರ್. ಇವಾಗ ಅದನ್ನ ತೆಗ್ದು ಏನ್ ಮಾಡ್ಬೇಕು? ಏನಿಲ್ಲ, ಅದನ್ನ ತೆಗೆದು ಸೈಡಲ್ಲಿ ಇಟ್ಕೊಳ್ಳೋದು. ಇದು ಬೇಯಿಸಿರೋ ಮ್ಯಾಕ್ರೋನಿನ ಸೈಡ್ ಅಲ್ಲಿ ಇಟ್ಕೊಳಕ್ ಇಷ್ಟೆಲ್ಲ ಕಷ್ಟಪಡ್ಬೇಕಾಗಿತ್ತಾ? ಸದ್ಯಕ್ಕೆ ಸೈಡಲ್ಲಿ ಇಟ್ಕೊಳ್ಳೋಣ. ಸದ್ಯಕ್ಕೆ ಸೈಲೆಂಟ್ ಆಗಿ ಸೈಡ್ ಗಿಡಿ. ಬಾಯ್ ಜಿಪ್ಪು. ಕಮಾನ್. ಈಗ ಮ್ಯಾಕ್ರೋನಿನ ಇವಾಗ ಹಾಲೊಳಗಡೆ ಹಾಕ್ತಾ ಇದೀನಿ. ಓಕೆ, ಈಗ ಇದೊಂದ್ ಸ್ವಲ್ಪ ಕುದಿಬೇಕು. ಹಾಲು 1 ಕುದಿ ಬರೋ ತನಕ ಇದ್ರಲ್ಲಿ ಇಡೋಣ. ಓಕೆ, ನಂತರ ಇದು ಮಿಕ್ಸಿ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕೊಳ್ಳೋಣ. ಇದ್ರ ಮಧ್ಯೆ ಏನ್ ಮಾಡೋಣ ಅಂದ್ರೆ ಇದಕ್ಕೆ ಸ್ವಲ್ಪ ಇನ್ಸ್ಪಿರೇಷನ್ ಕೊಡೋಣ, ಇನ್ನು ಸ್ವಲ್ಪ ಫಾಸ್ಟ್ ಆಗಿ ಹ್ಯಾಪಿಯಾಗಿ ಕುದಿಲಿ ಅಂತ. ನಿಮ್ಮಿಬ್ರು ಫೇವ್ರೆಟ್ ಹಾಡನ್ನ ನೀವಿಬ್ರು ಜೊತೆಯಲ್ಲಿ ಹಾಡಿ. ಡೂ ಇಟ್. ಸೊ ಇವರಿಬ್ರಿಗೂ ಟ್ರೈನಿಂಗ್ ನಾನೇ ಕೊಟ್ಟಿದ್ದು. ಇಡೀ ರಾತ್ರಿ ನಮ್ಮ ಮನೆಗ್ ಬಂದು ಪ್ರಾಕ್ಟೀಸ್ ಮಾಡಿದ್ರು ಶಿಷ್ಯಗಳ. ಏನು ಸ್ವಲ್ಪ ಪರವಾಗಿಲ್ವಾ? ನೆಕ್ಸ್ಟ್ ಫಿಲಮ್ ಗ್ಲಿಮ್ ಅಲ್ಲಿ ಚಾನ್ಸ್ ಇದ್ರೆ ಕೊಡ್ಸಿ. ಗಸಗಸೆ ವಾಸನೆ ಏನ್ ಗಮ್ಮ ಅಂತದ. ಬೈ ದ ವೇ, ಗಸಗಸೆ ಜಾಸ್ತಿ ಹಾಕೊಂಡ್ರೆ
ಗ್ಯಾರಂಟಿ. ಚೆನ್ನಾಗಿ ಶವಾಸನ ಮಾಡ್ಬೋದು. ಸೊ ನೋಡಿ ಮಾಡಿ ಗಸಗಸೆನ ಹಾಕೊಳ್ಳಿ. ಈಗ ಹಾಕ್ತಾ ಇದೀನಿ ಪೌಡರ್ ಮಾಡಿರೋದು. ಅದು ಮಧ್ಯಾಹ್ನದ ಹೊತ್ತು ನಿದ್ದೆ ಬಗ್ಗೆ ಕೇಳ್ಬೇಕಾ? ಇಲ್ಲಿದ್ರೇನು ಬರುತ್ತೆ. ವಾರೇ ವಾ ಟೂ ಗುಡ್. ಮಿಕ್ಸ್ ಮಾಡ್ಕೊಂಡ್ವಿ. ಓಕೆ, ಸೊ ಅದೆಲ್ಲ ತೆಗೆಸ್ಕೊಬೇಕು. ನನ್ನ ಪ್ರಕಾರ ಇದನ್ನ ಚಿಲ್ಡ್ ಆಗಿ ಕುಡಿಬಹುದು, ಗರ್ಮ ಗರಮಾಗ ಕುಡಿಬಹುದು. ಹೌದು. ಇದು ಪಾಯಸ ಆರಿದ ನಂತರ ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಒಂದು 2 hours ನಂತರ ಕಪ್ಪಲ್ಲಿ ಹಾಕೊಂಡು ತಿನ್ಬಹುದು. ಕರೆಕ್ಟಾ? ಅದೊಂದು ಐಸ್ ಕ್ರೀಮ್ ತರ ಆಗೋಗತ್ತೆ. ವಾವ್, ಗಸಗಸೆ ಐಸ್ ಕ್ರೀಮ್. ಗಸಗಸೆ ಐಸ್ ಕ್ರೀಮ್. ದಿಸ್ ಇಸ್ 3 in 1. ಗಸಗಸೆ ಮ್ಯಾಕರೋನಿ ಐಸ್ ಕ್ರೀಮ್ ಆಗು ತಿನ್ಬೋದು, ಇಲ್ದಿದ್ರೆ ಗಸಗಸೆ ಮ್ಯಾಕ್ರೋನಿ ಪಾಯಸ ಆಗು ಕುಡಿಬಹುದು. ಸೊ ಇಲ್ಲಿ ನಾವು ಮೀನ್ ವೆಲ್ ಗಾರ್ನಿಶ್ ಗೆ ಇದನ್ನ ಇದ್ ಮಾಡ್ಕೊಳ್ಳೋಣ. ಹೌದಲ್ಲ, ದ್ರಾಕ್ಷಿನ ಬಿಟ್ಬಿಟ್ಟಿದೀವಿ. ಈಗ ತುಪ್ಪ ಹಾಕೋಣ ಒಂದು ಪ್ಯಾನ್ಗೆ. ಇಷ್ಟೊಂದು ತುಪ್ಪನ? ಪಾಯಸ ಅಂದ್ರೆ ತುಪ್ಪ ಇರ್ಬೇಕಲ್ಲ. ಓಕೆ, ಸೊ ಈ ತುಪ್ಪನ ತುಪ್ಪ ಒಂಚೂರು ಕಾಯ್ಲಿ. ಓಕೆ, ನಂತರ ಒಂದ್ ಸ್ವಲ್ಪ ದ್ರಾಕ್ಷಿ ಫ್ರೈ ಮಾಡಿ ಅದಕ್ಕೆ ಹಾಕೋಣ. ನಂತರ ನಾವು ಏನ್ ಹೇಳಿದ್ರೆ ವೆನಿಲಾ ಎಸೆನ್ಸ್ ಅಂತ ಇದೆಯಲ್ಲ, ಇದನ್ನ ಹಾಕೋಣ. ಇದಕ್ಕೆ ಹಾಕೋಣ. ಹಾ, ಸೂಪರ್. ಈ ವೆನಿಲಾ ಎಸೆನ್ಸ್ ನ ನಾವು ಕುದಿತಿರೋ ಗಸಗಸೆ ಮ್ಯಾಕ್ರೋನಿ ಪಾಯಸದಲ್ಲಿ ಹಾಕ್ತಾ ಇದೀವಿ. ಅಷ್ಟೇ, ಸಿಂಪಲ್. ಇದು ಕಾದಿದ್ಯಾ ಇವಾಗ? ತುಪ್ಪ ಕಾದಿದೆ. ಈಗ ದ್ರಾಕ್ಷಿ ಹಾಕೋಣ. ಹಾ, ನಿಮಗ್ ದ್ರಾಕ್ಷಿ ಇಷ್ಟನಾ? ದ್ರಾಕ್ಷಿ ಹಾಕೊಳ್ಳಿ. ಗೋಡಂಬಿ ಇಷ್ಟನಾ? ಗೋಡಂಬಿ ಹಾಕೊಳ್ಳಿ. ಈಗ ಇದನ್ನ ಹಾಕೊಳ್ಳೋಣ. ಹಬ್ಬ, ಬ್ರಿಲಿಯಂಟ್. ಗೋಡಂಬಿ ದ್ರಾಕ್ಷಿ ಎರಡು ಮಧ್ಯದಲ್ಲಿ ಡ್ಯಾನ್ಸ್ ಮಾಡ್ತಿದೆ ಒಳಗೆ, ಯಾಕಂದ್ರೆ ಗಸಗಸೆ ಇದೆಯಲ್ಲ ಅದಕ್ಕೆ ಹಿಂಗ್ ಡ್ಯಾನ್ಸ್ ಮಾಡ್ತಿದೆ. ಗೋಡಂಬಿ ದ್ರಾಕ್ಷಿ ಇವಾಗ ನಾವು ಟೈಟ್ ಆಗಿ ಕಾಯ್ತಾ ಇದೀವಿ. ಆಲ್ಮೋಸ್ಟ್ ಇಸ್ ಡನ್ ಅನ್ಸುತ್ತೆ. ಆಫ್ ಮಾಡೋಣ. ಹಾ, ಗಸಗಸೆ ಮ್ಯಾಕ್ರೋನಿ ಪಾಯಸ ಬಾಯಲ್ಲಿ ಬೀಳ್ಬೇಕು ಅಂತ ಕಾಯ್ತಾ ಇದೀರಾ? ಇಂಗ್ರೀಡಿಯೆಂಟ್ಸ್ ಮತ್ತೊಮ್ಮೆ ನೋಡೋಣ ಬನ್ನಿ. ಒಂದು ಸ್ಮಾಲ್ ರೀಕ್ಯಾಪ್. ಮ್ಯಾಕ್ರೋನಿ ಪಾಯಸ ಬೇಕಾಗಿರುವ ಸಾಮಗ್ರಿಗಳು: ಮ್ಯಾಕ್ರೋನಿ, ಗಸಗಸೆ, ಸಕ್ಕರೆ, ಯಾಲಕ್ಕಿ, ಬಾದಾಮಿ, ಗೋಡಂಬಿ, ಹಾಲು, ವೆನಿಲ್ಲಾ ಸ್ಟಿಕ್, ತುಪ್ಪ. ಮಾಡುವ ವಿಧಾನ: ಪಾತ್ರೆಗೆ ನೀರು, ಮ್ಯಾಕ್ರೋನಿ ಹಾಕಿ ಬೇಯಲು ಬಿಡಿ. ಮತ್ತೊಂದು ಪಾತ್ರೆಗೆ ಹಾಲು ಹಾಕಿ ಅದು ಕಾದ ಬಳಿಕ ಸಕ್ಕರೆ ಸೇರಿಸಿ ಅದು ಕರಗುವರೆಗೂ ಕೈಯಾಡಿಸ್ತೀರಿ. ಬಾಣ್ಲೆಗೆ ಗಸಗಸೆ ಹಾಕಿ ಹುರಿದುಕೊಂಡು ನಂತರ ಬಾದಾಮಿ, ಗೋಡಂಬಿ, ಯಾಲಕ್ಕಿ ಸಹ ಹುರಿದುಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಕುದಿತಿರೋ ಹಾಲಿಗೆ ಸೇರಿಸಿ ಬೇಯಿಸಿದ ಮ್ಯಾಕ್ರೋನಿ, ವೆನಿಲ್ಲಾ ಹಾಕಿ ಕುದಿಸಿದ ಬಳಿಕ ತುಪ್ಪದ ಬಟ್ಲಲ್ಲಿ ಹುರಿದುಕೊಂಡ ದ್ರಾಕ್ಷಿ ಹಾಕಿ ಕಲಸಿದ್ರೆ ಮ್ಯಾಕ್ರೋನಿ ಪಾಯಸ ತಯಾರು. ಡೋಂಟ್ ವರಿ, ಬರ್ತಾ ಇದೀವಿ. ಅವಾಗ್ಲಿಂದ ಕಾಯ್ತಾ ಇದೆ ಪಾಪ ಈ ಗಸಗಸೆ ಮ್ಯಾಕ್ರೋನಿ ಪಾಯಸ. ಪ್ಲೀಸ್ ನನ್ನ ಹೊಟ್ಟೆಗೆ ಬಿಟ್ಕೊಳ್ಳಿ ಅಂತ. ಇದನ್ನ ಡಿಸಪಾಯಿಂಟ್ ಮಾಡೋದ್ ಬೇಡ. ರಜನಿ, ನಿಮ್ಮ ಅತಿ ಅದ್ಭುತವಾದ ಅಮೃತವಾದ ಹಸ್ತದಿಂದ ನಿಮ್ಮ ಕೈ ರುಚಿನೇ ಬೀಳಲಿ ಬಟ್ಲಲ್ಲಿ. ಮ್ಯಾಕ್ರೋನಿ ಗಸಗಸೆ ಪಾಯಸ ಬಿತ್ತು. ಇಲ್ಲ, ಗೋಡಂಬಿ ಬಿತ್ತು ಒಳಗಡೆ. ಗೋಡಂಬಿ ದ್ರಾಕ್ಷಿ ಬಿಟ್ಟೆ, ಗೋಡಂಬಿ ಹಾಕ್ತೆ. ಓಕೆ, ಕೊಡಿ ಪೇಷನ್ಸ್ ಅಲ್ಲ. ಓಕೆ, ನಮ್ಮ ಅರ್ಚನಾಗೆ ವೇಟ್ ಮಾಡ್ಬೇಕಾ ನಿಮ್ಗೆ? ಇಲ್ಲ, ನೀನ್ ಪಾಪ ಆಂಕರ್ ಮಾಡಿ ಸುಸ್ತಾಗಿದೆ. ಬೇಡ ಬಿಡಿ, ಪರವಾಗಿಲ್ಲ. ಆಮೇಲೆ ಹೊಟ್ಟೆ ನೋವು ಬಂದ್ರೆ ಕಷ್ಟ. ಎಸ್, ಚೇರ್ಸ್ ಫಾರ್ ಅವರ್ ಫ್ರೆಂಡ್ಶಿಪ್. ನ್ಯೂ ಫ್ರೆಂಡ್ಶಿಪ್. ಎಸ್, ದಿಸ್ ಇಸ್ ಮೈಂಡ್ ಬ್ಲೋಯಿಂಗ್. ತಲೆನೇ ಸಪರೇಟ್ ಆಗುತ್ತೆ ಬಾಡಿಯಿಂದ. ರಜನಿ, ಎಸ್, ರಜನಿ ಬ್ರಿಲಿಯಂಟ್. ನೀವು ಫ್ಯಾಂಟಾಸ್ಟಿಕ್. ನಿಮ್ ಕೈ ರುಚಿ ಅದ್ಭುತ. ಫ್ಯಾಂಟಾಸ್ಟಿಕ್ ಕುಕ್ಕರ್. ಕೈ ರುಚಿ ಅಂದಿದ ತಕ್ಷಣ ಫಸ್ಟ್ ಇವ್ರಿಬ್ರು ಕೈ ನೋಡ್ಬೇಕು ನೀವು ಮಹಾಜನಗಳೇ. ಅರ್ಚನಾ, ಫಸ್ಟ್ ನೀವು ಕೈ ತೋರಿಸಿ. ದೋಸ್ತ್ಗಳು, ಟ್ಯಾಟೂ ಫ್ರೆಂಡ್ಸ್ ಅಂತ ಅದಕ್ಕೆ ಹೇಳೋದು. ಇಬ್ರು ಏನಿದು ಓಮು, ಗಣೇಶ, ತ್ರಿಶೂಲ ಅಂತ ಜೊತೆ ಜೊತೆಯಲ್ಲಿ ಟ್ಯಾಟೂ ಹಾಕ್ಸ್ಕೊಂಡಿದ್ದೀರಾ? ಆಕ್ಚುಲಿ ನಾವಿಬ್ರು ಈಶ್ವರನ್ ಭಕ್ತೆಯರು. ಇದು ಫಸ್ಟ್ ನಾ ಹಾಕಿಸ್ಕೊಂಡೆ, ಅವಳು ತುಂಬಾ ಇಷ್ಟ ಆಯ್ತಿದ್ದು. ಅಂಡ್ ಶಿ ಆಲ್ಸೋ ವಾಂಟೆಡ್ ಸಮಥಿಂಗ್ ಲೈಕ್ ದಿಸ್. ಅವಳು ಅದನ್ನ ಇನ್ನ ಒಂಚೂರು ಎಲಾಬ್ರೇಟ್ ಮಾಡಿ ಅದ್ರಲ್ಲಿ ಏನೇನೋ ಸೇರ್ಸಿಸ್ಕೊಂಡಿದ್ದಾಳೆ. ಇಟ್ ಹ್ಯಾಸ್ ಮೀನಿಂಗ್, ಡೀಪ್ ಮೀನಿಂಗ್. ನೀವಿಬ್ರು ಟ್ಯಾಟೂ ಫ್ರೆಂಡ್ಸ್, ನಾವ್ 3 ಜನ ಬಟ್ಲು ಫ್ರೆಂಡ್ಸ್. ಮ್ಯಾಕ್ರೋನಿ ಫ್ರೆಂಡ್ಸ್. 1000+ ಮ್ಯೂಸಿಕ್ ಸಿಡೀಸ್. ಅಬ್ಬಾ, ಇಷ್ಟೆಲ್ಲ ಹಾಡಿದೀರಾ. ಬಟ್ ನಿಮ್ದೇ ಒಂದು ಡ್ರೀಮ್ ಇದೆ ಅಂತ ಗೊತ್ತಾಯ್ತು. ಹಂಗ್ ನೋಡಿದ್ರೆ ತುಂಬಾ ಡ್ರೀಮ್ ಇದೆ, ಎಲ್ಲ ಒಂದೊಂದೇ ಸಾಕಾರ ಮಾಡ್ಕೋತಾ ಇದ್ದೀನಿ. ಐ ಹ್ಯಾವ್ ಅ ಟ್ರಸ್ಟ್ ಕಾಲ್ಡ್ ಗಾಂಧಾರ್ ಆರ್ಗನೈಸೇಷನ್. ಇಯರ್ಲಿ ಒನ್ಸ್ ಒಂದು ಇವೆಂಟ್ ಮಾಡ್ತೀನಿ. ಆ್ಯಂಡ್ ನಂದು
ಸೂಫಿ ಸಂಗೀತದಿಂದ ತುಂಬಾ ಪ್ರಭಾವಿತಳಾಗ್ಬಿಟ್ಟು ಶಿಶುನಾಳ್ ಶರೀಫ್ರ ಗೀತೆಗಳನ್ನ ಬೇರೆ ಬೇರೆ ಶೈಲಿಯಲ್ಲಿ ಅಂದ್ರೆ ಜಾಝ್, ಪಾಪ್, ಫೋಕ್, ಗಜಲ್ ಶೈಲಿಯಲ್ಲಿ ಎಲ್ಲದರಲ್ಲೂ ಕಂಪೋಸ್ ಮಾಡಿದ್ದೀನಿ ನಾನೇನೆ. ವಾವ್. ಹಾ, ಸೊ ಅದನ್ನ CD ರೆಡಿ ಆಗ್ತಾ ಇದೆ. ಐ ಡಿಡ್ ಅನ್ ಇವೆಂಟ್, ಇಟ್ ಬಿಕೇಮ್ ಅ ಸೂಪರ್ ಹಿಟ್. ಅಂದ್ರೆ ಯಂಗ್ ಜನರೇಷನ್ಗೆ ಸೂಫಿಯನ್ನ ಶರೀಫ್ರನ್ನ ತಲುಪಿಸೋದು ಹೇಗೆ ಅಂದಾಗ ಈ ದಾರಿಯನ್ನು ಕಂಡು ಹಿಡ್ಕೊಂಡೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಆಶೀರ್ವಾದ ಇದೆ. ಅದಿದ್ ಬಿಟ್ರೆ ಸಾಕು. ನಮ್ಮ ಆಶೀರ್ವಾದ ಇದೆ. ಒಳ್ಳೇದಾಗಲಿ. ಧನ್ಯಳಾದೆ. ಮುಂದಿನ ಬಾರಿ ನಿಮ್ಮನ್ನ ಭೇಟಿ ಮಾಡಿದಾಗ ನೀವೇನೇನೆಲ್ಲ ಕಲೆಕ್ಷನ್ಸ್ ಮಾಡ್ಕೊಂಡಿರ್ತೀರೋ ಅದೇ ನಿಮ್ಮ ಆಲ್ಬಮ್ ಇಂದ ಅದ್ರಲ್ಲಿ ಅರ್ಧ ಭಾಗ ನನಗೆ ಕೊಟ್ರೆ ಸಾಕು. ಅರ್ಧ ಭಾಗನಾ? ಅಷ್ಟು ಕೊಟ್ಬಿಡ್ತೀನಿ ಬೇಕಾದ್ರೆ. ಅರ್ಚನಾ ಫ್ರೀ ಆಗಿ ಅದು ಕೈ ತೊಳ್ಕೊಳ್ಳೋಣ ಬನ್ನಿ. ಈಗಷ್ಟೇ ಆಹಾ ಭರ್ಜರಿಯಾಗಿರೋ ಗಸಗಸೆ. ಹಾ, ಬರ್ತಾ ಇದೆ, ನಿಜ ಬರ್ತಾ ಇದೆ. ಶ್ರುತಿ ಪಟಾಕಿ ಹಚ್ತೀವಿ ಇವಾಗ. ಬೇಡ. ಹಾ, ಇವ್ರಷ್ಟೇ ಸ್ವೀಟ್ ಆಗಿರೋ ಗಸಗಸೆ ಮ್ಯಾಕ್ರೋನಿ ಪಾಯಸನ ಕುಡ್ಕೊಂಡ್ ಬರ್ತಾ ಇದ್ವಿ. ಟೋಟಲಿ ಅನ್ಬಿಲೀವಬಲ್, ಮಸ್ಟ್ ಟ್ರೈ ಮನೆಯಲ್ಲಿ. ರಜನಿ ಬ್ರಿಲಿಯಂಟ್. ಈ ರೆಸಿಪಿ ಆಕ್ಚುಲಿ ಯಾರು ಹೇಳ್ಕೊಟ್ಟಿದ್ ನಿಮ್ಗೆ? ಇಲ್ಲ, ನಾನು ಯೂಶಲಿ ಹೊಸ ಅಡುಗೆಗಳು ಟ್ರೈ ಮಾಡ್ತಾ ಇರ್ತೀನಿ. ಯೂಶಲಿ ಮ್ಯಾಕರೋನಿ ಬಾಯ್ಲ್ ಮಾಡಿ ಫ್ರೀಸ್ ಮಾಡಿ ಅದನ್ನ ಮಯೋನೈಸ್ ಎಲ್ಲ ಹಾಕಿ ಸ್ಪ್ರಿಂಗ್ ಆನಿಯನ್ಸ್ ಹಾಕಿ ತಿಂತಾ ಇದ್ವಿ. ಸೊ ಒಂದಿನ ಅದೇ ಕಾಂಬಿನೇಷನ್ ಅಲ್ಲಿ ಇದೆ ರವೆನೂ ಮಾಡ್ತೀನಿ, ರವೆ ಪಾಯಸ ಸೇಮ್ ಪ್ರೊಸೀಜರ್. ಇನ್ಸ್ಟೆಡ್ ಆಫ್ ಮ್ಯಾಕರೋನಿ ರವೆ ಹಾಕ್ತಿವಿ. ಸೊ ಒಂದಿನ ಥಾಟ್ ಬಂತು, ಯಾಕೆ ನಾನು ಮ್ಯಾಕರೋನಿ ಹಾಕ್ಬಾರ್ದು, ಎಕ್ಸ್ಚೇಂಜ್ ಮಾಡ್ಬಾರ್ದು ಇಂಗ್ರೀಡಿಯೆಂಟ್ಸ್ ಅಂತ. ಎಕ್ಸ್ಚೇಂಜ್ ಮಾಡಿದಾಗ ಮನೇಲೆಲ್ಲ ಇಷ್ಟಪಟ್ಟು ತಿಂದ್ರು. ವೆರಿ ಸದ್ಯ ವಿ ಆರ್ ನಾಟ್ ದ ಗಿನಿ ಪಿಗ್ಸ್. ಇಲ್ಲ ಇಲ್ಲ, ನಾವು ಅಷ್ಟೇ ಇಷ್ಟಪಟ್ಟು ತಿಂದ್ವಿ. ಶಿ ಇಸ್ ಅ ಬ್ರಿಲಿಯಂಟ್ ಕುಕ್. ಇಲ್ಲಿ ಬಂದ್ರಿ ನೀವು ಸ್ಟಾರ್ ಸವಿರುಚಿ ಕಾರ್ಯಕ್ರಮಕ್ಕೆ. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಬಹಳ ಖುಷಿ ಆಯ್ತು. ಯೂಶಲಿ ನಾವು ಮನೆಗಳಿಗೆ ಹೋದಾಗ, ಅವಳ ಮನೆಗೆ ಹೋದಾಗ ಒಟ್ಟಿ ಕುಕ್ ಮಾಡ್ತೀವಿ, ಅಥವಾ ಅವಳು ನಮ್ಮ ಮನೆಗೆ ಬಂದಾಗ ಒಟ್ಟಿ ಕುಕ್ ಮಾಡ್ತೀವಿ. ಹೊರಗೆ ಬಂದು ಪಟಾಕಿ ಜೊತೆ ನಾವು ಕುಕ್ ಮಾಡಿದ್ ಬಾರಿ ಖುಷಿ ಅನ್ಸ್ತು ನನಗೆ. ಇವಾಗ ರಜನಿಗೆ ಟಾಟಾ ಬೈ ಬೈ ಸಿ ಅಂತ ಹೇಳಲೇಬೇಕು. ಬಾಯ್ ರಜನಿ. ಸೊ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾನು ಫ್ರಾಂಕ್ ಆಗಿ ಹೇಳ, ಎಸ್, ನನ್ಗೆ ಕುಕರಿ ಶೋಸ್ ಅಂದ್ರೆ ಇಷ್ಟ ಇಲ್ಲ, ಆಯ್ತಾ? ಬಿಕಾಸ್ ಅಲ್ಲಿ ಕುಕ್ ಮಾಡಕ್ಕೂ ಆಗ್ತಾ ಇರಲ್ಲ. ಅಂಡ್ ಯು ಹ್ಯಾವ್ ಟು ಟಾಕ್, ಯು ಹ್ಯಾವ್ ಟು ಸಿಂಗ್, ಮಧ್ಯದಲ್ಲಿ ಕುಕ್ ಮಾಡಬೇಕು, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಕೈಂಡ್ ಆಫ್ ವೆರಿ ಕನ್ಫ್ಯೂಸಿಂಗ್ ಅಂತ ಐ ಕೆಪ್ಟ್ ಅವಾಯ್ಡಿಂಗ್. ಬಟ್ ಇದು ತುಂಬಾ ವಿಭಿನ್ನವಾದ ಕಾನ್ಸೆಪ್ಟ್ ಕೇಳಿದ ತಕ್ಷಣ ಖುಷಿ ಆಯ್ತು. ಅಂಡ್ ಬೇರೆಯವ್ರು ನನಗೆ ಅಡಿಗೆ ಮಾಡ್ಕೊಡ್ತಾರೆ ಅಂದಾಗ ತುಂಬಾ ಖುಷಿ ಅಲ್ಲ? ಆಯ್ತು. ಅದೇ ಇನ್ನೊಬ್ರ ಕೈ ರುಚಿ ಟೇಸ್ಟ್ ಮಾಡೋ ಮಜಾ ಇದೆಯಲ್ಲ, ಅದನ್ನ ಎಲ್ಲೂ ಇಲ್ಲ. ಈ ಚಾಟ್ ಪ್ರೋಗ್ರಾಮ್ ನ ಎಂಡ್ ಮಾಡೋ ಸಮಯ ಬಂದೇ ಬಿಟ್ಟಿದೆ. ಬಟ್ ಸುಮ್ನೆ ಥ್ಯಾಂಕ್ ಯು ಅಂತ ನಿಮ್ಮನ್ನ ಕಳ್ಸ್ಕೊಡಕ್ಕಾಗಲ್ಲ. ಐ ಹ್ಯಾವ್ ಸಮಥಿಂಗ್ ಫಾರ್ ಯು. ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಮತ್ತೆ ಕಲರ್ಸ್ ಕನ್ನಡ ವತಿಯಿಂದ ನಿಮಗೆ ಒಂದು ಸಣ್ಣ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹಾಗೂ ಎಲ್ಲರ ಲೈಫ್ ಕಲರ್ಫುಲ್ ಆಗಿರ್ಲಿ ಅಂತ ಹಾರೈಸ್ತೀನಿ. ನೈಸ್, ಬ್ರಿಲಿಯಂಟ್. ಒನ್ ಮೋರ್ ಡೈನಮಿಕ್ ಮಧ್ಯಾಹ್ನ. ನೆಕ್ಸ್ಟ್ ಎಪಿಸೋಡ್ ಯಾರು ಬರ್ತಾರೆ, ಯಾರ ಕೈ ರುಚಿನ ನಾವು ಟೇಸ್ಟ್ ಮಾಡ್ತೀವಿ ಎಲ್ಲ ಗೊತ್ತಾಗತ್ತೆ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಅರ್ಚನಾ ಉಡುಪ ಕಡೆಯಿಂದನು ಗುಡ್ ಬೈ. ಟಾಟಾ, ಬೈ ಬೈ, ಸಿ ಯು.